ಓಂ ಗಣಪತಿಯೇ ನಮಃ. ಡಿವೈನ್ ದಾಮೋದರ ಚಾನಲ್ಗೆ ಸ್ವಾಗತ. ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ಹಲವು ವಿಷಯಗಳನ್ನು ಹೇಳಲೂಬಹುದು, ಭವಿಷ್ಯವನ್ನು ಊಹಿಸಲೂಬಹುದು. 2025ನೇ ವರ್ಷ ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ. 2026 ಬರಲಿದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ದಿನಾಂಕಗಳಲ್ಲಿ ಜನಿಸಿದವರಿಗೆ 2026ರಲ್ಲಿ ಏನಾಗಲಿದೆ? ವಿಶೇಷವಾಗಿ ಅವರ ಅದೃಷ್ಟ, ವೃತ್ತಿ, ವ್ಯವಹಾರ, ಕುಟುಂಬ, ಆರೋಗ್ಯ ಮತ್ತು ಪ್ರೀತಿ ಹೇಗಿದೆ? ಅವರು ಆರ್ಥಿಕವಾಗಿ ಯಾವ ಮಟ್ಟಕ್ಕೆ ಹೋಗುತ್ತಾರೆ? ಅತ್ಯಂತ ಶ್ರೀಮಂತ ಯೋಗವನ್ನು ಪಡೆಯುವ ಅದೃಷ್ಟವಂತರು ಯಾರು ಮತ್ತು ರಾಜಯೋಗವನ್ನು ಪಡೆಯುವವರು ಯಾರು? ಆ ಜನ್ಮ ದಿನಾಂಕಗಳನ್ನು ನೋಡೋಣ. ಯಾವುದೇ ತಿಂಗಳು 1, 10, 19 ಅಥವಾ 28ನೇ ತಾರೀಕಿನಂದು ಜನಿಸಿದವರು 2026ರಲ್ಲಿ ಸೂರ್ಯನ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತಾರೆ. 2026ನೇ ವರ್ಷವು ನಿಮಗೆ ವೈಯಕ್ತಿಕ ಬೆಳವಣಿಗೆಯ ವರ್ಷವಾಗಿರುತ್ತದೆ. 2026 ವರ್ಷವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು, ಕೆಲಸದಲ್ಲಿ ಹೊಸ ಅವಕಾಶಗಳನ್ನು ಪ್ರಯತ್ನಿಸಲು ಉತ್ತಮ ಸಮಯವಾಗಿದೆ. ದೀರ್ಘಕಾಲದವರೆಗೆ ನಿಲ್ಲಿಸಲಾಗಿದ್ದ ಎಲ್ಲ ಕೆಲಸಗಳು ಹೊಸ ವರ್ಷದಲ್ಲಿ ಪೂರ್ಣಗೊಳ್ಳುವ ಅವಕಾಶಗಳು ಇದೆ. ಹೊಸ ಉದ್ಯೋಗಗಳು ಮತ್ತು ಬಡ್ತಿಗಳಿಗೆ ಅವಕಾಶಗಳಿವೆ ಮತ್ತು ಹೊಸ ಅವಕಾಶಗಳು ನಿಮಗೆ ಬರುತ್ತವೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ತೊಂದರೆಗಳು ಮಾಯವಾಗುತ್ತವೆ. ಬಡ್ತಿಗಳು ಸಿಗುವ ಸಾಧ್ಯತೆ ಇದೆ. ಹಣವು ಹಿಂಡಾಗಿ ಬರುತ್ತದೆ. ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ. ಉದ್ಯೋಗಿಗಳು ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಯೊಂದಿಗೆ ಅಹಂಕಾರದ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ನಿಮ್ಮ ವೃತ್ತಿ ಜೀವನದಲ್ಲಿ ಉದ್ಯೋಗ ಬದಲಾವಣೆಗೆ ಅವಕಾಶಗಳಿದ್ದರೂ ಸಹ ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ. 2, 11, 20 ಮತ್ತು 29ನೇ ತಾರೀಕಿನಂದು ಜನಿಸಿದವರು 2026ರಲ್ಲಿ ಸೌಂದರ್ಭಿಕ ಮನಸ್ಥಿತಿ ಬದಲಾವಣೆಗಳು ಮತ್ತು ಅಸ್ವಸ್ಥತೆಯನ್ನು ಅನುಭವಿಸುತ್ತಾರೆ. 2 ಅಥವಾ 3 ಜನರ ನಡುವಿನ ಯಾವುದೇ ವ್ಯಾಪಾರ ಉದ್ಯಮಗಳ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿ, ಏಕೆಂದರೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಆತುರವು ನಿಮ್ಮನ್ನು ತೊಂದರೆಗೆ ಸಿಲುಕಿಸಬಹುದು. ಬರಹಗಾರರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಉತ್ತಮ ಅವಕಾಶ ಸಿಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ವಿದ್ಯಾರ್ಥಿಗಳು ಕಷ್ಟಪಟ್ಟು ಅಧ್ಯಯನ ಮಾಡಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಈ ವರ್ಷ ಪತಿ ಮತ್ತು ಪತ್ನಿಯ ನಡುವೆ ಹೊಸ ಸಂತೋಷವು ಅರಳುತ್ತದೆ. ಕುಟುಂಬ ಸದಸ್ಯರ ಮಾತು ಕೇಳುವುದರಿಂದ ಬಂಧಗಳು ಬಲಗೊಳ್ಳುತ್ತವೆ. ಸಂಬಂಧಗಳಲ್ಲಿ ಸ್ವಾಭಿಮಾನ ಉಪಯುಕ್ತವಾಗುವುದಿಲ್ಲ ಮತ್ತು ವೈವಾಹಿಕ ಜೀವನದಲ್ಲಿ ಮೊದಲಿಗಿಂತ ಹೆಚ್ಚಿನ ಸ್ಥಿರತೆ ಇರುತ್ತದೆ. ಒಂಟಿ ಜನರು ಈ ವರ್ಷ ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು. 2026ರಲ್ಲಿ ಮದುವೆಗೆ ಶುಭಯೋಗಗಳು ರೂಪುಗೊಳ್ಳುತ್ತವೆ. 2026ರಲ್ಲಿ ಆರೋಗ್ಯ ಉತ್ತಮವಾಗಿರುತ್ತದೆ. ಅಸ್ತಿತ್ವದಲ್ಲಿರುವ ಕಾಯಿಲೆಗಳಲ್ಲಿ ಪರಿಹಾರದ ಲಕ್ಷಣಗಳಿವೆ. ಸಂಗಾತಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಈ ಸಮಯದಲ್ಲಿ ಆಹಾರದ ಬಗ್ಗೆ ವಿಶೇಷ ಗಮನ ಹರಿಸುವುದು ಅವಶ್ಯಕ. ಕಾರಣವಿಲ್ಲದೆ ಅತಿಯಾಗಿ ಯೋಚಿಸುವುದನ್ನು ತಪ್ಪಿಸಿ. ವರ್ಷದ ಮಧ್ಯದಲ್ಲಿ ಚರ್ಮ, ಮಧುಮೇಹ ಮತ್ತು ಎದೆಯ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ. ಪ್ರೇಮ ಜೀವನವು ತೀವ್ರವಾಗಿ ಬದಲಾಗುತ್ತದೆ. ಸೃಜನಶೀಲತೆ ಹೆಚ್ಚಾಗುತ್ತದೆ. ವ್ಯಾಪಾರಸ್ಥರಿಗೆ ಉತ್ತಮ ಆದಾಯ ಸಿಗುತ್ತದೆ. ಮದುವೆಯಾಗಲು ಪ್ರಯತ್ನಿಸುತ್ತಿರುವವರಿಗೆ ವಿವಾಹವಾಗುವ ಅವಕಾಶವಿರುತ್ತದೆ.
3/12/21 ಜನಿಸಿದವರಿಗೆ 2026ರಲ್ಲಿ ಹೊಸ ಉದ್ಯೋಗ ಅವಕಾಶಗಳು ಸಿಗುತ್ತವೆ. ನಾಯಕತ್ವ ಕೌಶಲ್ಯಗಳು ಹೆಚ್ಚಾಗುತ್ತವೆ. ಸಂಪತ್ತು ಕೂಡ ಹೆಚ್ಚಾಗಬಹುದು. ಉನ್ನತ ಅಧ್ಯಯನಕ್ಕೆ ಅವಕಾಶಗಳು ಸಿಗುತ್ತವೆ. ಪ್ರೀತಿ ಜೀವನವು ಸಂತೋಷದಿಂದ ಕೂಡಿರುತ್ತದೆ. ಗೃಹಯೋಗ ಮತ್ತು ವಾಹನ ಯೋಗವಿದೆ. ಈ ವರ್ಷ ಅದೃಷ್ಟವನ್ನು ತರುತ್ತದೆ. ಅವರಿಗೆ ದಿನದಿಂದ ದಿನಕ್ಕೆ ಆದಾಯ ಹೆಚ್ಚಾಗುವ ಅವಕಾಶಗಳು ಕಾಣುತ್ತಿದೆ. ಜೊತೆಗೆ ಅವರ ವೃತ್ತಿ ಜೀವನವು ಅತ್ಯುತ್ತಮವಾಗಿ ಮುಂದುವರಿಯುತ್ತದೆ ಮತ್ತು ಅವರ ಖರ್ಚುಗಳು ಹೆಚ್ಚಾಗುತ್ತಿದ್ದರೂ ಸಹ ಅವರ ಆದಾಯ ಹೇರಳವಾಗಿರುತ್ತದೆ. ಅವರು ಸಂತೋಷದಿಂದ ಸಾಕಷ್ಟು ಸಮಯ ಕಳೆಯುತ್ತಾರೆ. ವಿದ್ಯಾರ್ಥಿಗಳು ಜ್ಞಾನವನ್ನು ಗಳಿಸುತ್ತಾರೆ. ದೀರ್ಘಕಾಲದಿಂದ ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಶೀಘ್ರದಲ್ಲೇ ಉತ್ತಮ ಉದ್ಯೋಗ ಸಿಗುವ ಅವಕಾಶವಿರುತ್ತದೆ. 4, 13, 22 ಮತ್ತು 31ನೇ ತಾರೀಕಿನಂದು ಜನಿಸಿದವರು ತಮ್ಮ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಕಾಣುತ್ತಾರೆ. ಶಿಸ್ತು, ಯೋಜನೆ ಮತ್ತು ಹೊಸ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗುತ್ತದೆ. ಈ ವರ್ಷ ವೃತ್ತಿ ವಿಷಯಗಳಲ್ಲಿ ದಿಟ್ಟ ನಿರ್ಧಾರಗಳು ಆದಾಯದ ಹೊಸ ಮಾರ್ಗಗಳನ್ನು ತೆರೆಯುತ್ತವೆ. ತಾಳ್ಮೆಯಿಂದಿರಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ. ಯಾವುದೇ ಅಡಚಣೆಯು ನಿಮ್ಮನ್ನು ತೊಂದರೆಗೆ ಸಿಲುಕಿಸಬಹುದು ಮತ್ತು ವೆಚ್ಚಗಳು ಹೆಚ್ಚಾಗಬಹುದು. ಪ್ರೇಮ ಜೀವನದಲ್ಲಿ ಏರಿಳಿತಗಳು ಇರುತ್ತವೆ. ನಿಮ್ಮ ಸಂಗಾತಿಗೆ ಮುಜುಗರ ಉಂಟು ಮಾಡುವ ವಿಷಯಗಳನ್ನು ಹೇಳುವುದನ್ನು ತಪ್ಪಿಸಿ. ನಿಮ್ಮ ಸಂಗಾತಿಯೊಂದಿಗೆ ನೀವು ಭವಿಷ್ಯದ ಯೋಜನೆಗಳನ್ನು ಮಾಡಬಹುದು ಮತ್ತು ನಿಮಗೆ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ. ವೃತ್ತಿ ಅಭಿವೃದ್ಧಿ, ಹಠಾತ್ ಯಶಸ್ಸು ಮತ್ತು ವ್ಯವಹಾರದಲ್ಲಿನ ದೊಡ್ಡ ಬದಲಾವಣೆಗಳು ಉದ್ಯೋಗದಲ್ಲಿರುವವರಿಗೆ ಈ ವರ್ಷದ ಬಡ್ತಿಗೆ ಕಾರಣವಾಗಬಹುದು. ಜೊತೆಗೆ ಹೊಸ ಜವಾಬ್ದಾರಿಗಳು ಸಹ ಬರಬಹುದು. ವ್ಯವಹಾರದಲ್ಲಿನ ಪ್ರಗತಿ ಸೀಮಿತವಾಗಿದ್ದರೂ ದೀರ್ಘಾವಧಿಯದ್ದಾಗಿರುತ್ತದೆ. ಇಂಜಿನಿಯರಿಂಗ್, ವೈದ್ಯಕೀಯ ಅಥವಾ ಮಾಧ್ಯಮಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳು ತಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳಲು ಅವಕಾಶವನ್ನು ಪಡೆಯುತ್ತಾರೆ. 5, 14 ಮತ್ತು 23ನೇ ತಾರೀಕಿನಲ್ಲಿ ಜನಿಸಿದವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ಉದ್ಯೋಗದಲ್ಲಿ ಬದಲಾವಣೆಯಾಗಬಹುದು. ಉದ್ಯಮಿಗಳಿಗೂ ಇದು ಶುಭ ಸಮಯ. 2026ರಲ್ಲಿ ನಿಮ್ಮ ಪ್ರೇಮ ಜೀವನವು ಚೆನ್ನಾಗಿರುತ್ತದೆ. ಸಂವಹನವನ್ನು ಕಾಪಾಡಿಕೊಳ್ಳಿ ಮತ್ತು ಆರೋಗ್ಯಕರ ಆಹಾರವನ್ನು ಸೇವಿಸಿ. 2026 ನಿಮಗೆ ಪರಿವರ್ತನೆ ತರುತ್ತದೆ. ಸ್ವಾತಂತ್ರ್ಯ, ಸಾಹಸ ಮತ್ತು ರೋಮಾಂಚಕಾರಿ ಬದಲಾವಣೆಗಳಿಗೆ ಕಾರಣವಾಗುತ್ತದೆ. ದಿಟ್ಟ ಆಯ್ಕೆಗಳನ್ನು ಮಾಡಲು ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಇದು ಉತ್ತಮ ವರ್ಷ. ಈ ವರ್ಷ ಪ್ರಯಾಣ, ಉತ್ಸಾಹ ಮತ್ತು ಶಾಂತಿ ಮೇಲುಗೈ ಸಾಧಿಸುತ್ತವೆ. ಈ ವರ್ಷ ನಿಮ್ಮ ಸಂವಹನ ಕೌಶಲ್ಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ನಿಮಗೆ ಬರುವ ಅವಕಾಶಗಳನ್ನು ಬಳಸಿಕೊಳ್ಳಲು ಸಿದ್ಧರಾಗಿರಿ, ಆದರೆ ಎಚ್ಚರಿಕೆಯಿಂದ ಮುಂದುವರಿಯಿರಿ. ನೀವು 6, 15 ಮತ್ತು 24ನೇ ತಾರೀಕಿನಂದು ಜನಿಸಿದರೆ ಈ ದಿನಾಂಕಗಳಲ್ಲಿ ಜನಿಸಿದವರಿಗೆ ಹೊಸ ವರ್ಷವು ಶುಭವಾಗಿರುತ್ತದೆ. ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುತ್ತದೆ. ಖ್ಯಾತಿ ಮತ್ತು ಗೌರವ ಹೆಚ್ಚಾಗುತ್ತದೆ. ನೀವು ಸಂತೋಷವಾಗಿರುತ್ತೀರಿ ಮತ್ತು ನಿಮ್ಮ ಜವಾಬ್ದಾರಿಗಳು ಸಹ ಹೆಚ್ಚಾಗುತ್ತವೆ. ನಿಮ್ಮ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಬರಲಿವೆ. ಮಾಧ್ಯಮ ಮತ್ತು ಸೌಂದರ್ಯ ವಲಯದಲ್ಲಿರುವವರಿಗೆ ಇದು ಉತ್ತಮ ಹೊಂದಾಣಿಕೆಯಾಗಲಿದೆ. ಸೃಜನಶೀಲ ವಿಚಾರಗಳು ನಿಮಗೆ ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ನೀಡುತ್ತವೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಕಲಾತ್ಮಕ ಸ್ವಭಾವದ ಮೂಲಕ ಉತ್ತಮ ಶಿಕ್ಷಣ, ಜೀವನ, ಆರೋಗ್ಯ, ವೃತ್ತಿ ಜೀವನ ಮತ್ತು ಹಣ ಸಂಪಾದಿಸಲು ನಿಮಗೆ ಉತ್ತಮ ಅವಕಾಶವಿದೆ.
ನೀವು ಯಾವಾಗಲೂ ಎಲ್ಲರ ಗಮನ ಸೆಳೆಯುತ್ತೀರಿ. ಆದರೆ ಈ ವರ್ಷ ನೀವು ಕೆಲವು ಜನರೊಂದಿಗೆ ವೈಯಕ್ತಿಕ ಆಹ್ವಾನವನ್ನು ಆನಂದಿಸುವಿರಿ ಮತ್ತು ಅದು ನಿಮ್ಮ ಆತ್ಮೀಯ ಸ್ನೇಹ ಮತ್ತು ವೈವಾಹಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ. 7, 16 ಮತ್ತು 25ನೇ ತಾರೀಕಿನಂದು ಜನಿಸಿದವರು ಮಿಶ್ರ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಅವರು ಸಂಬಂಧಗಳಿಂದ ಬೇರ್ಪಡುತ್ತಾರೆ. ಉದ್ಯೋಗಿಗಳು ಜವಾಬ್ದಾರಿಯಲ್ಲಿ ಅನಿರೀಕ್ಷಿತ ಹೆಚ್ಚಳವನ್ನು ಎದುರಿಸಬೇಕಾಗುತ್ತದೆ. ಅಪಾಯಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ. ಎಲ್ಲವೂ ಸಕಾರಾತ್ಮಕವಾಗಿ ಇರಬೇಕು. ಸಂಖ್ಯಾಶಾಸ್ತ್ರೀಯವಾಗಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ವಲ್ಪ ಅಭಿವೃದ್ಧಿ ಹೊಂದುತ್ತೀರಿ ಮತ್ತು ಮಧ್ಯಮ ಪ್ರಮಾಣದ ಹಣವನ್ನು ಗಳಿಸುತ್ತೀರಿ. ಆದರೆ ವರ್ಷದ ಮಧ್ಯದಲ್ಲಿ ಏಕಾಗ್ರತೆಯ ಕೊರತೆಯಿಂದಾಗಿ ನಿಮ್ಮ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು. ನೀವು ಮತ್ತೆ ಹೇಳಿಗೆ ಬರಲು ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ವೈವಾಹಿಕ ಜೀವನದಲ್ಲಿ ತಪ್ಪು ತಿಳುವಳಿಕೆಗಳಿಂದಾಗಿ ನೀವು ಕೆಲವು ತೊಂದರೆಗಳನ್ನು ಎದುರಿಸಬಹುದು, ಆದರೆ ಅವು ಪರಿಹರಿಸಲಾಗುವುದಿಲ್ಲ. ಆದ್ದರಿಂದ ಕುಟುಂಬದ ಹಿರಿಯರು ಹೇಳುವಂತೆ ಈ ಶುಭ ವರ್ಷವನ್ನು ನಿಮ್ಮ ಜೀವನದ ಬೆಳವಣಿಗೆಗೆ ಬಳಸಿಕೊಳ್ಳುವುದು ನಿಮಗೆ ಸರಿಯಾದ ಮಾರ್ಗವಾಗಿದೆ. ನೀವು 8, 17 ಮತ್ತು 26ನೇ ತಾರೀಕಿನಲ್ಲಿ ಜನಿಸಿದರೆ ನೀವು ಶ್ರಮಕ್ಕೆ ತಕ್ಕ ಫಲಿತಾಂಶಗಳನ್ನು ಪಡೆಯುತ್ತೀರಿ. 2026ರಲ್ಲಿ ಸ್ವಲ್ಪ ತಾಳ್ಮೆಯನ್ನು ಅಭ್ಯಾಸ ಮಾಡಿ. ನೀವು ಯಶಸ್ಸನ್ನು ಪಡೆಯುತ್ತೀರಿ. ಇಲ್ಲದಿದ್ದರೆ ನಿಮ್ಮ ಆದಾಯ ವ್ಯರ್ಥವಾಗುತ್ತದೆ. ಬಡ್ತಿಗಳ ಸಾಧ್ಯತೆ ಇದೆ, ಆದರೆ ಅದು ನೀವು ಮಾಡುವ ಕೆಲಸವನ್ನು ಅವಲಂಬಿಸಿರುತ್ತದೆ. ಪ್ರೇಮ ಜೀವನದಲ್ಲಿ ಹಠಮಾರಿತನ ಬೇಡ. ನೀವೇ ಅದನ್ನು ಹಾಳು ಮಾಡಿಕೊಳ್ಳುತ್ತೀರಿ. ಏನೇ ಇರಲಿ ತಾಳ್ಮೆಯಿಂದಿರಿ ಮತ್ತು ಮೌನವಾಗಿರಿ. ಬಿಟ್ಕೊಡಬೇಡಿ. ಶತ್ರುಗಳು ನಿಮ್ಮ ಪ್ರತಿಭೆಯನ್ನು ಬೇರೆಡೆಗೆ ತಿರುಗಿಸುವ ಸಾಧ್ಯತೆ ಇದೆ. ನಿಮ್ಮ ಕಠಿಣ ಶ್ರಮಕ್ಕೆ ಪ್ರತಿಫಲ ನಿಮ್ಮ ಶತ್ರುಗಳಿಗೆ ಲಾಭವಾಗುತ್ತದೆ ಮತ್ತು ಸೋಮಾರಿತನವು ಈ ವರ್ಷ ನಿಮಗೆ ದೊಡ್ಡ ಶತ್ರು ಆಗಿದೆ. ಸಂಕಟಹರ ಗಣಪತಿ ಪೂಜೆ ಆರಾಧನೆಯು ಎಲ್ಲ ಕಷ್ಟಗಳನ್ನು ಪರಿಹರಿಸುತ್ತದೆ. 9, 18 ಮತ್ತು 27ನೇ ತಾರೀಕಿನಂದು ಜನಿಸಿದವರ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಮತ್ತು ಇದು ಆಧ್ಯಾತ್ಮಿಕ ಬೆಳವಣಿಗೆ, ನಿಸ್ವಾರ್ಥ ಸೇವೆ ಮತ್ತು ಮಾನವೀಯತೆಗೆ ಸಂಬಂಧಿಸಿದೆ. ಈ ವರ್ಷ ಹಳೆಯ ಸಂಬಂಧಗಳನ್ನು ಬಿಡಲು, ಹೊಸ ಅನುಭವಗಳನ್ನು ಸ್ವೀಕರಿಸಲು ಮತ್ತು ಆಳವಾದ ಆಧ್ಯಾತ್ಮಿಕ ತಿಳುವಳಿಕೆಯನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ. ನಿಮ್ಮ ಕೆಲಸ ಮತ್ತು ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಪ್ರಗತಿಯನ್ನು ಸಾಧಿಸಬಹುದು. ನೀವು ದೂರ ಪ್ರಯಾಣಿಸಬೇಕಾಗುತ್ತದೆ. ಈ ಪ್ರವಾಸಗಳು ಉತ್ತಮ ಉತ್ಸಾಹವನ್ನು ತರುತ್ತವೆ. ನೀವು ಕೆಲಸದಲ್ಲಿ ನಿಮ್ಮ ಶತ್ರುಗಳನ್ನು ಸೋಲಿಸುವಿರಿ. ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಅನೇಕ ಯಶಸ್ಸನ್ನು ಸಾಧಿಸುವಿರಿ. ಉದ್ಯಮಿಗಳಿಗೆ ಉತ್ತಮ ಲಾಭ ದೊರೆಯುತ್ತದೆ. ಕೆಲಸ ಮಾಡುವವರಿಗೆ ಬಡ್ತಿ ಅವಕಾಶಗಳು ಸಿಗುತ್ತವೆ. ನಿಲ್ಲಿಸಲಾಗಿದ್ದ ಹಣವು ನಿಮ್ಮ ಕೈಗೆ ತಲುಪುತ್ತದೆ. ಕುಟುಂಬದಲ್ಲಿ ಸಂತೋಷ ಇರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ನೀಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.